ಧರ್ಮಸ್ಥಳದ ಹೆಸರನ್ನ ತೆಗೆದ್ರೆ, ನಮ್ಮ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರನ್ನ ತೆಗೆದ್ರೆ ಹುಷಾರ್, ಇದು ಹಿಂದೂ ಮತ್ತು ಜೈನರ ನಡುವೆ ತಂದಿಡುವಂತಹ ಪ್ರೊಪಗ್ಯಾಂಡಾ ಅಂತ ವಾದ ಮಾಡ್ತಾ ಇರೋರು ಒಂದ್ ಕಡೆ. ಒಂದ್ ವೇಳೆ ಅಲ್ಲಿ ನಿಮ್ಮ ಮಂಜುನಾಥ ಸ್ವಾಮಿಯ ಧರ್ಮ ಇತ್ತು ಅಂತಂದ್ರೆ ಸೌಜನ್ಯಾಳಂತಹ ಅಮಾಯಕ ಹುಡುಗಿಗೆ ಹಿಂಗಾಗ್ತಾ ಇತ್ತಾ, ಅಲ್ಲೇನೂ ಇಲ್ಲ ಅಂತ ವಾದ ಮಾಡುವಂತಹ ತಲೆ ಮಾಸಿದವರು ಇನ್ನೊಂದು ಕಡೆ. ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ನಡೆಯುತ್ತೆ. ಒಂದಷ್ಟು ಜನ ಅವರ ವ್ಯೂಸ್ಗೋಸ್ಕರ ಇದನ್ನ ಮಾಡ್ತಿದ್ದಾರೆ. ಆಮೇಲೆ ಎಲ್ಲಾ ಕೇಸ್ನ ಹಾಗೆ ಇದು ಮತ್ತೆ ಮುಚ್ಚಿ ಹೋಗುತ್ತೆ ಅಂತ ವಾದ ಮಾಡ್ತಾ ಇರೋರು ಇನ್ನೊಂದು ಕಡೆ ನಿರಾಶಾವಾದ. ಧರ್ಮಸ್ಥಳದಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಕಡೆ ಶ್ರೀ ಮಂಜುನಾಥನ ಅಸ್ತಿತ್ವ ಇರೋದಕ್ಕೆ 13 ವರ್ಷ ಆದ ಮೇಲೂ ಕೂಡ ಆವಾಗ ಸೌಜನ್ಯ ಕೇಸ್ ಜೀವಂತವಾಗ್ತಾ ಇರೋದು, ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಮನವನ್ನ ರೀಚ್ ಆಗಿರೋದು. ಇದು ಸೌಜನ್ಯ ಮೂಲಕ ನಿಜವಾದ ಅಪರಾಧಿಗಳಿಗೆ ಸಿಕ್ಕಿಕೊಂಡಿರುವಂತಹ ಕಲೆಕ್ಟಿವ್ ಕರ್ಮ. ಇದು ಕೇವಲ ಸೌಜನ್ಯ ನೋವು ಮಾತ್ರ ಅಲ್ಲ, ಸಾವಿರಾರು ಜನರ ನೋವು. ಅದನ್ನೇ ನಾವು ಕಲೆಕ್ಟಿವ್ ಕರ್ಮ ಅಂತ ಹೇಳೋದು. ಇದರ ಒಂದು ಸ್ಪೆಷಲ್ ಎಪಿಸೋಡ್ ಈ ವಾರದ ಸನಾತನ ಕಥನ. ವಾಚ್ ದಿಸ್ ಸಂಡೇ ಮಾರ್ನಿಂಗ್ 9 sharp.